ಹೆಸರು ಎನ್ ಸೋಮಪ್ಪ ಅಂತೇಳಿ JDS ತಾಲೂಕು ಘಟಕದ ಅಧ್ಯಕ್ಷರು. ಈಗ ಮುಖ್ಯ ವಿಚಾರ ಏನಂದರೆ, ನಮ್ಮ ಕುರೆಕುಪ್ಪ ಪುರಸಭೆ ಹಾಗೂ ತೋಣ್ಗಲ್ ವಿಲೇಜು, ತೋಣ್ಗಲ್ RS ಹಾಗೂ ಎಸ್ ಬಸಾಪುರ ಹಾಗೂ ತಾಳೂರು, ಜೋಗ, ಬನ್ನೆಟ್ಟಿ, ನಾಗಲಾಪುರ, ಸುಲ್ತಾನಾಪುರ, ಹಂತಾಪುರ, ಚಿಗಂತಾಪುರ ಹಾಗೂ ಹೊಸದರೋಜೆ, ಹಳೆದರೋಜೆ, ಮಾದಾಪುರ ಮತ್ತು ಕುಡ್ತಿನಿ ಹಾಗೂ ಬೋವನಹಳ್ಳಿ, ಗಾದಿಗ್ನೂರು, ಈ ಥರ ಈ ಹಳ್ಳಿಗಳಿಂದ ಇಲ್ಲೇನು ನಾವು ವಾಸ ಮಾಡ್ತಾಯಿದ್ದೀವಲ್ಲ, ಇಲ್ಲಿ ನಮಗೆ ಒಂದು ಚಿಂತೆ ಕಾಡ್ತದೆ. ಯಾಕಂದರೆ ಇಲ್ಲಿ ಬೃಹದಾಕಾರವಾಗಿ ಬೆಳೆದಿರ್ತಕ್ಕಂಥ ಜಿಂದಾಲ್ ಆಗಿರ್ಬೋದು ಅಥವಾ ಇನ್ನು ಹಲವಾರು ಸಣ್ಣ ಪುಟ್ಟ ಕಾರ್ಖಾನೆಗಳಿದ್ದಾವೆ. ಎಲ್ಲ ಆಮೇಲೆ KPTCL ಇರ್ಬೋದು. ಈ ಎಲ್ಲ ಕಾರ್ಖಾನೆಗಳು ನಮಗೆ ಜೀವನಕ್ಕೆ ಬೇಕು. ಆದರೆ ಈ ಕಾರ್ಖಾನೆಗಳಿಂದ ಹೊರಸೂಸ್ತಕ್ಕಂಥ ವಿಷ ಅನಿಲ ಹಾಗೂ ಸಿಲಿಕಾನ್ ಇದೆಲ್ಲ ಗಾಳಿಯಲ್ಲಿ ಮಿಶ್ರಣ ಆಗಿ ಇಲ್ಲಿ ನಾವು ವಾಸ ಮಾಡ್ತಕ್ಕಂಥ ಜನಗಳು ಏನಾದೀವಿ ನಾವೆಲ್ಲ ಆ ಗಾಳಿಯನ್ನು ಸೇವನೆ ಮಾಡ್ತದೆ. ಸೇವನೆ ಮಾಡಿ ಇಲ್ಲಿ ಹಲವಾರು ಕಾಯಿಲೆಗಳಿಗೆ ತುತ್ತಾಗ್ತದೆ. ದಯಮಾಡಿ, ಯಾಕಂದರೆ ಇಲ್ಲಿ ಜಿಂದಾಲ್ ಕಾರ್ಖಾನೆ ಎಮ್ಮರವಾಗಿ ಬೆಳೆದಿದೆ. ನಮಗೆ ಕಾರ್ಖಾನೆ ಬೇಕು ಒಂದು ಸೈಡ್. ಯಾಕಂದರೆ ಕಾರ್ಖಾನೆ ನಾವು ಮೊದಲು ಹೋರಾಟ ಮಾಡಿ ವಿಜಯನಗರದ ಉಕ್ಕು ಕರ್ನಾಟಕದ ಹಕ್ಕು ಅಂತಂದೇಳಿ ಈ ವಾಗ್ದಾನದ ಮೂಲಕ ಬೆಂಗಳೂರುವರೆಗೆ ಹೋರಾಟ ಮಾಡಿ ಈ ಕಾರ್ಖಾನೆಯನ್ನು ಅಂದು ಇರ್ತಕ್ಕಂಥ ಮಾಜಿ ಪ್ರಧಾನಮಂತ್ರಿಗಳಾಗಿರ್ತಕ್ಕಂಥ ಶ್ರೀಮತಿ ಇಂದಿರಾ ಗಾಂಧೀಜಿಯವರು ಇಲ್ಲಿ ನಮಗೆ ಹಾಕಿಕೊಟ್ಟಿದ್ದಾರೆ. ಆದರೆ ಅದನ್ನು ನಾವು ಸ್ಮರಿಸ್ತೇವೆ. ಒಂದು ವಿಷಯ ಏನಂದರೆ, ಈ ಕಾರ್ಖಾನೆ ಬಂದಾಗಲಿಂದ ನಮಗಿಲ್ಲಿ ಹಲವಾರು ರೀತಿಯಿಂದ ಉಪಯೋಗ ಆಗಿದೆ. ಅದರಿಂದ ಅನಾನುಕೂಲಗಳು ಕೂಡ ಇದ್ದಾವೆ. ನಾವು ಆರೋಗ್ಯದ ದೃಷ್ಟಿಯಿಂದ ತಗೊಂಡ್ರೆ ಇಲ್ಲಿ ನಾವು ಯಾಕಾದರೆ ಇಲ್ಲಿ ವಾಸ ಮಾಡ್ತದೇವಪ್ಪ ಅಂತ ನೋವಾಗ್ತದೆ. ಯಾಕಂದರೆ ಇಲ್ಲಿ ಹಲವಾರು ನಾವು ಇತ್ತೀಚೆಗೆ ನೋಡ್ತಾ ಇದ್ದರೆ ಈ ವಿಷಗಾಳಿ ಸೇವನೆ ಬೆಳಕರಿದ್ರೂ ಕೂಡ ನಾವು ರಾತ್ರಿ ಉಸಿರಾಟದ ಸಮಸ್ಯೆ ಸ್ಟಾರ್ಟ್ ಆಗಿದೆ. ಉಸಿರಾಟ ಆಡೋಕ್ಕೆ ಆಗ್ತಾಯಿಲ್ಲ. ಅಂಥ ವಿಷ ಅನಿಲ ಗಾಳಿ ಬರ್ತದೆ, ಹೊರಗಡೆ ಬಿಡ್ತದೆ. ದಯಮಾಡಿ, ಯಾಕಂದರೆ ಈ ಕಾರ್ಖಾನೆ ಸಂಬಂಧಪಟ್ಟಿರ್ತಕ್ಕಂಥ ಅಧಿಕಾರಿಗಳಾಗಿರ್ಬೋದು ಅಥವಾ ನಮ್ಮ ಸರ್ಕಾರ, ಕೇಂದ್ರ ಸರ್ಕಾರ, ರಾಜ್ಯ ಸರ್ಕಾರದ ಅಧೀನದಲ್ಲಿ ಬರ್ತಕ್ಕಂಥ ವಾಯುಮಾಲಿನ್ಯ ಇಲಾಖೆಯ ಅಧಿಕಾರಿಗಳಾಗಿರ್ಬೋದು ಹಾಗೂ ಇಲ್ಲಿ ಮುಖ್ಯವಾಗಿ ನಾನು ನಮ್ಮ ಸಂಡೂರು ವಿಧಾನಸಭಾ ಕ್ಷೇತ್ರದ ಮಾನ್ಯ ಶ್ರೀಮತಿ ಅನ್ನಪೂರ್ಣಮ್ಮ ಅಮ್ಮನವರಿಗೆ ನಾನು ಮನವಿ ಮಾಡಿಕೊಳ್ಳೋದೇನೆಂದರೆ, ಅಮ್ಮ, ನೀನು ಹೆಣ್ಮಗಳು, ನೀನು ಕೂಡ ಯಾಕಂದರೆ ಹೊತ್ತು ಮಕ್ಕಳು ಬೆಳೆಸಿ ಈ ಸಂಡೂರು ವಿಧಾನಸಭಾ ಕ್ಷೇತ್ರಕ್ಕೆ ನೀನು ತಾಯಿ ಇದ್ದಂಗೆ, ನಿನಗೆ ನಾವೆಲ್ಲರೂ ಮಕ್ಕಳ. ಈ ಮಕ್ಕಳ ಜೋಪಾನ ಲಾಲನೆ ಪಾಲನೆ ಮಾಡೋದು ನಿನ್ನ ಕೈಯಲ್ಲಿದೆ. ದಯಮಾಡಿ ನೀವು ಇದಕ್ಕೂ ಜಾಸ್ತಿ ಮುತುವರ್ಜಿ ವಹಿಸಿ ಸಂಬಂಧಪಟ್ಟಿರ್ತಕ್ಕಂಥ ಅಧಿಕಾರಿಗಳೆಲ್ಲ ನೀವು ಸಭೆ ಕರೆದು ಅವರಿಗೆ ಗೈಡ್ಲೈನ್ಸ್ ಕೊಡ್ರಿ. ಯಾಕಂದರೆ ಇಲ್ಲಿ ಹಿಂಗೆ ನೀವೇನನ್ನ ಗೈಡ್ಲೈನ್ಸ್ ಕೊಡಲಿಲ್ಲ ಅಂದರೆ ನಾವಿಲ್ಲಿ ಈಗೇನು ಪೀಳಿಗೆ ಇಷ್ಟ ಐತೆ, ನಮ್ಮ ಮುಂದಿನ ಪೀಳಿಗೆ ಇಲ್ಲಿ ಜೀವನ ಮಾಡೋಕ್ಕಾಗಲ್ಲ. ಯಾಕಂದರೆ ಇಲ್ಲಿ ಹಲವಾರು ಕ್ಯಾನ್ಸರ್ನಿಂದ ಸತ್ತಿರ್ತಕ್ಕಂಥ ಹಲವಾರು ಪ್ರಕರಣಗಳು ನಮಗೆ ಕಂಡು ಬರ್ತದವೆ. ಅದಕ್ಕಾಗಿ ಆ ಕ್ಯಾನ್ಸರ್ ಒಂದೇ ಅಲ್ಲ, ಒಂದೇ ರೀತಿ ಕ್ಯಾನ್ಸರ್ ಇಲ್ಲ. ಲಿವರ್ ಕ್ಯಾನ್ಸರು, ಆಮ್ಯಾಗ ಲಂಗ್ಸ್ ಕ್ಯಾನ್ಸರು, ಕಿಡ್ನಿ ಫೇಲೂರು, BP, ಲೋ BP, ಆಮ್ಯಾಗ TBಲಿಂದ ಭಾಳಷ್ಟು ಜನ ನರಳ್ತಿದ್ದಾರೆ. ಆಮೇಲೆ ಚರ್ಮ ರೋಗದಿಂದ ನರಳ್ತಿದ್ದಾರೆ. ಒಂದಲ್ಲ ಎರಡಲ್ಲ 108 ಕಾಯಿಲೆಗಳಿಂದ ಇಲ್ಲಿ ಜನ ನಾವು ವಾಸ ಮಾಡಿ ಇಲ್ಲಿ ಅನುಭವಿಸ್ತಿದ್ದೀವಿ. ದಯಮಾಡಿ ಅಮ್ಮ, ನೀನು, ಯಾಕಂದ್ರೆ ನಾವು ನಿಮ್ಮಲ್ಲಿ ಮನವಿ ಮಾಡ್ಕೊಳ್ಳೋದೇನೆಂದರೆ, ನಿಮಗೆಲ್ಲರೂ ನಮ್ಮ ಸಂಡೂರು ವಿಧಾನಸಭಾ ಕ್ಷೇತ್ರದ ಎಲ್ಲ ಮತ ಬಾಂಧವರು ನಿಮ್ಮನ್ನು ಒಪ್ಪಿ ನಾವು ಆಯ್ಕೆ ಮಾಡಿವಿ ಎಲ್ಲರೂ. ಪಕ್ಷಾತೀತವಾಗಿ ನಾನು ಮನವಿ ಮಾಡಿಕೊಳ್ಳೋದೇನೆಂದರೆ, ದಯಮಾಡಿ ಇದಕ್ಕೆ ಮುತುವರ್ಜಿ ವಹಿಸಿ ಇಲ್ಲಿ ಹೊರಸೂಸ್ತಕ್ಕಂಥ ಗಾಳಿಯನ್ನು ಅಲ್ಲೇ ಕಂಟ್ರೋಲ್ ಮಾಡಿ ಅಲ್ಲಿ ಏನೇನು ಮೆಟೀರಿಯಲ್ಸ್ ಬೇಕೋ, ಯಾಕಂದ್ರೆ ತಮಗೆಲ್ಲ ಗೊತ್ತಿರ್ತಕ್ಕಂಥ ವಿಷಯ ಇದು. ನಮ್ಮ ಭಾರತ ದೇಶ ಯಾಕಂದರೆ ವಿಜ್ಞಾನ ಯುಗದಲ್ಲಿ ಅತಿ ಉನ್ನತ ಸ್ಥಾನದಲ್ಲಿ ಬೆಳೆದಿದೆ. ಅದನ್ನೆಲ್ಲ ಕಂಟ್ರೋಲ್ ಮಾಡ್ತಕ್ಕಂಥ ಎಲ್ಲ ಸಲಕರಣೆಗಳು ಉಂಟು ಇಲ್ಲಿ ನಮ್ಮ ಕರ್ನಾಟಕ ರಾಜ್ಯ ಹಾಗೂ ಸೆಂಟ್ರಲ್ ಗೌರ್ಮೆಂಟ್ನಲ್ಲಿ. ದಯಮಾಡಿ ಆ ಅಧಿಕಾರಿಗಳಿಗೆ ನೀವು ಒತ್ತಾಯ ಮಾಡಿ, ಅವರಿಗೆ ಅಧಿಕಾರಿಗಳಿಗೆ ಕಂಡೀಷನ್ ಮಾಡಿ ನೀವು ಆರ್ಡ್ರ್ ಮಾಡಿದರೆ ಈ ಸಂಬಂಧಪಟ್ಟಿರ್ತಕ್ಕಂಥ ನಾವು ಅನುಭವಿಸ್ತಕ್ಕಂಥ ಗಾಳಿಯಿಂದ ನಾವು ಇಲ್ಲಿ ಬಚಾವಾಗ್ಬೋದು. ಅಷ್ಟಿಷ್ಟು ನಾವು, ಯಾಕಂದರೆ 100 ವರ್ಷ ಬಾಳೋರು ಅಟ್ಲೀಸ್ಟ್ ಒಂದು 50 ವರ್ಷನ ಬಾಳೋಕ್ಕೆ ಅವಕಾಶ ಮಾಡಿಕೊಡ್ರಿ. ಇದ್ರ ಜೊತೆಗೆ ನಾನು ಮಾನ್ಯ ಶಾಸಕರಲ್ಲಿ ಮನವಿ ಮಾಡ್ಕೊಳ್ಳೋದೇನೆಂದರೆ, ಇಲ್ಲಿ ರೈತಾಕಿ ಕುಟುಂಬದಿಂದ ಜೀವಿಸ್ತಕ್ಕಂಥ ಜನ ಸಾವಿರಾರು ಜನ ಇದೀವಿ ನಾವು. ಕುರೆಕುಪ್ಪ ಪುರಸಭೆ ಆಗಿರ್ಬೋದು, ಸುತ್ತಮುತ್ತ ಹಳ್ಳಿಗಳಿಂದ ಈ ಬೆಳೆ ನಾವೇನು ಬೆಳಿತಿದ್ದೀವಲ್ಲ, ಆ ಬೆಳೆ ಮೇಲೆ ಈ ನಮ್ಮದು ಕರಿಧೂಳು ಹಾಗೂ ಸಿಲಿಕಾನ್ ಮಿಂಚು ಅದ್ರ ಮೇಲೆ ಕುಂತು ಬೆಳೆ ಇಳುವರಿ ಕಡಿಮೆ ಆಗಿದೆ. ಆ ಬೆಳೆನ ಮತ್ತೆ ನಾವು ಸೇವನೆ ಮಾಡ್ತಾಯಿದ್ದೀವಿ. ರೋಗ ಒಳಗಡೆ ಹೋಗ್ತದೆ, ಇಳುವರಿ ಕಡಿಮೆ ಐತೆ, ರೈತರು ಉದ್ಧಾರಿಲ್ಲ.
ದಯಮಾಡಿ ಅದಕ್ಕೆ ಕೂಡ ಪರಿಹಾರ ಕೊಡ್ತಕ್ಕಂಥ ವ್ಯವಸ್ಥೆ ಮಾಡಿರಿ ಕಾನೂನಾತ್ಮಕವಾಗಿ. ಅದಾದಮೇಲೆ ಈ ನಮ್ಮ ಮನೆಗಳು ಕಟ್ಟಿವಿ ನಾವು ಎಲ್ಲ ಸುತ್ತಮುತ್ತ ಹಳ್ಳಿಗಳಿರ್ತಕ್ಕಂಥ ಆ ಮನೆಗಳ ಮೇಲೆ ಬರ್ರಿ, 1 ಇಂಚು ಧೂಳು ಬಿದ್ದಿರುತ್ತೆ, ಮೇಲೆ ಕುಂತಿರುತ್ತೆ, ಮಿಂಚು ಸಿಲಿಕಾನು ಧೂಳು ಎಲ್ಲ ಮನೆಗಳೆಲ್ಲ ಅಷ್ಟು ಇದು ಮಾಡಿ ಕುಂತ್ಕೊಂಡಿರ್ತಾವೆ. ಅದನ್ನು ಕೂಡ ಅದಕ್ಕೆ ಪರಿಹಾರ ಇಲ್ಲ ಮನೆಗಳಿಗೆ. ಇಲ್ಲಿ ಮಕ್ಕಳು, ಸಣ್ಣ ಮಕ್ಕಳು ಅಪೌಷ್ಟಿಕಲಿಂದ ಬಳಲ್ತಿದ್ದಾರೆ, ಅದ್ರ ಬಗ್ಗೆ ಕೂಡ ಕೇರ್ ಇಲ್ಲ. ಇಲ್ಲಿ ಹೆಲ್ತ್ ಸೆಂಟ್ರ್ಗಳು ಆಗ್ತಾಯಿಲ್ಲ, ಹೆಲ್ತ್ ಸೆಂಟ್ರ್ಗಳು, ಚೆಕಪ್ ಸೆಂಟ್ರು ಯಾವೂ ನಡೀತಾ ಇಲ್ಲ. CSR ಆ್ಯಕ್ಟಿವಿಟೀಸ್ ಅನುದಾನದಲ್ಲಿ ದುಡ್ಡು ಎಷ್ಟು ಕೋಟಿ ಇಲ್ಲಿ ಅನುದಾನ ಬರ್ತತೆ, ಇವ್ರು ಯಾವುದಕ್ಕೆ ಬಳಸ್ತಾರ? ನಮ್ಮ ಕುರೆಕೊಪ್ಪ ಪುರಸಭೆ ಸುಮಾರು 8 ವರ್ಷ ಆಯ್ತು ಇಲ್ಲಿಗೆ. ಉದಾಹರಣೆ ಹೇಳ್ತಾ ಇದ್ದೀನಿ, ಯಾಕಂದ್ರೆ ನಾನು ಒಂದು ಕುರೆಕೊಪ್ಪ ಪುರಸಭೆದು ಮಾತ್ರ ತಗೊತಾ ಇದ್ದೀನಿ. ಈ ಸುತ್ತಮುತ್ತ ನಮ್ಮ ಸಂಡೂರು ವಿಧಾನಸಭಾ ಕ್ಷೇತ್ರದಲ್ಲಿರ್ತಕ್ಕಂಥ ಎಲ್ಲ ಹಳ್ಳಿಗಳನ್ನ ನಾನು ಹೊರತುಪಡಿಸಿ ಅವ್ರನ್ನೆಲ್ಲರನ್ನ ಗಮನಕ್ಕೆ ತೊಗೊಂಡು ಹೇಳೋದೇನೆಂದರೆ, ಕುರೆಕೊಪ್ಪ ಪುರಸಭೆಯಲ್ಲಿ ಸುಮಾರು 8 ವರ್ಷ ಆಯಿತು, 1 ರೂಪಾಯಿದು CSR ಆ್ಯಕ್ಟಿವಿಟೀಸ್ ಅನುದಾನ ನಮ್ಮ ಕುರೆಕೊಪ್ಪ ಪುರಸಭೆ ವ್ಯಾಪ್ತಿಯಲ್ಲಿ ಬಂದಿಲ್ಲ. ದಯಮಾಡಿ ಇದ್ರ ಬಗ್ಗೆ ತಾವು ಕಾಳಜಿ ವಹಿಸಿ. ಮಾನ್ಯ ಶಾಸಕರು, ಯಾಕಂದರೆ ಶಿಕ್ಷಣ ಪ್ರೇಮಿಗಳವರು, ಅವ್ರ ಬಗ್ಗೆ ಕೂಡ ನಮಗೆ ಗೌರವ ಐತೆ. ಅವರು ಕೂಡ ಯಾಕಂದರೆ ಆರೋಗ್ಯದ ದೃಷ್ಟಿಯಿಂದ ಇತ್ತ ಗಮನ ಕೊಟ್ಟು, ಯಾಕಂದರೆ ಅವರು ಸೆಂಟ್ರಲಲ್ಲಿ ಈಗ MP ಇದ್ದಾರ, ಆ ಸೆಂಟ್ರಲ್ ಗೌರ್ಮೆಂಟ್ನ ಕನಸು ತೆರೆಸ್ತಕ್ಕಂಥ ಕೆಲಸ MP ಸಾಹೇಬರು ಮಾಡಬೇಕು. ರಾಜ್ಯ ಸರ್ಕಾರವನ್ನು ಎಚ್ಚರಿಸ್ತಕ್ಕಂಥ ಕೆಲಸ ನಮ್ಮ MLA ಮೇಡಮ್ ಅವರು ನೀವು ಮಾಡಬೇಕು. ನೀವಿಬ್ಬರು ಒಟ್ಟುಗೂಡಿದರೆ, ಯಾಕಂದರೆ ಜೋಡಿ ಎತ್ತುಗಳಿದ್ದಂಗೆ ತಾವು, ದಯಮಾಡಿ ನೀವೆಲ್ಲ ಒಟ್ಟುಗೂಡಿ ನೀವಿಬ್ಬರು ಇಲ್ಲಿ ನಮ್ಮ ಜೀವನ ಉಳಿಸ್ತಕ್ಕಂಥ ಕೆಲಸ ತಾವು ಮಾಡ್ತಾರಂತ ನಾವು ನಂಬಿರ್ತೀವಿ. ದಯಮಾಡಿ ರೈತರಿಗೆ ಆಗಿರ್ಬೋದು, ಕಾರ್ಮಿಕರಿಗೆ ಆಗಿರ್ಬೋದು, ಅವ್ರಿಗೆ ಪರಿಹಾರ ಕೊಡಿಸ್ತಕ್ಕಂಥ ವ್ಯವಸ್ಥೆ ಮಾಡ್ರು. ಅದ್ರ ಜೊತೆಗೆ ನಾನು ಒಂದು ಇಂಪಾರ್ಟೆಂಟ್ ಹೇಳ್ತಾ ಇದ್ದೀನಿ, ಆರೋಗ್ಯ ದೃಷ್ಟಿಯಿಂದ ಇಲ್ಲಿ ನಾವೇನು ಜನಗಳು ಈ ಕಲ್ಮಶ ಇದೆಲ್ಲ ನಾವು ಸೇವನೆ ಮಾಡಿ ಹಲವಾರು ರೋಗಗಳಿಗೆ ತುತ್ತಾಗಿ ಆಸ್ಪತ್ರೆಗೆ ಹೋಗ್ತಿದ್ದೀವಿ. ಅಲ್ಲಿ ಆಸ್ಪತ್ರೆಯಲ್ಲಿ ಯಾಕಂದರೆ ಯಾಕೆ ಹೇಳ್ತಾ ಇದ್ದೀನಿ ಅಂದರೆ, ಇಲ್ಲಿ ನಾವು ನರಳಿ ಸತ್ತು ಆಸ್ಪತ್ರೆಗೆ ಹೋಗ್ತಾವೆ ಬೇಸಾತು ಅಂತ ಅಲ್ಲಿ ರೊಕ್ಕದ ಸುಲಿಗೆ ಸುಳಿತಿದ್ದಾರೆ. ಇಲ್ಲೇ ಜಿಂದಾಲು ಇತರ ಸುತ್ತಮುತ್ತ ಹಳ್ಳಿಗಳಲ್ಲಿರ್ತಕ್ಕಂಥ ಜನಗಳೆಲ್ಲರೂ ಈ ಫ್ಯಾಕ್ಟ್ರಿ ಏನಿದೆ, ಜಿಂದಾಲ್ ಆಗಿರ್ಬೋದು, ಆಮೇಲೆ KFTCL ಆಗಿರ್ಬೋದು, ಈ ಥರ ಎಲ್ಲ ಫ್ಯಾಕ್ಟ್ರಿಯವರು ಸೇರಿ ಒಂದು ಬೃಹದಾಕಾರವಾದ ಒಂದು ಇದು ಆಸ್ಪತ್ರೆಯಲ್ಲಿ ಹಾಕಿದರೆ, ಕ್ಯಾನ್ಸರ್ ಆಸ್ಪತ್ರೆ ಇಲ್ಲ ಇದು ಇನ್ನೊಂದು ಎಲ್ಲ ರೋಗಗಳಿಗೆ ಟ್ರೀಟ್ಮೆಂಟ್ ಕೊಡ್ತಕ್ಕಂಥ ಒಂದು ಆಸ್ಪತ್ರೆ ನೀವು ಇಲ್ಲಿ ಸ್ಟಾರ್ಟ್ ಮಾಡಿ ಉಚಿತವಾಗಿ ಆರೋಗ್ಯ ಕೊಡ್ರಿ. ನೀವು ದುಡ್ಡೇನು ಕೊಡ್ಬಾರ್ರಿ ಯಾರಿಗೆ, ಉಚಿತವಾಗಿ ಆರೋಗ್ಯ ಕೊಟ್ಟರೆ ಅದನ್ನು ನಮಗೆ ಒಳ್ಳೇದಾಗ್ತದೆ, ಜನರಿಗೆ ಕೂಡ ಒಳ್ಳೇದಾಗ್ತದೆ. ಇಲ್ಲಿ ಹಲವಾರು ಜನ ನನಗೆ ಬಂದು ಮನವಿ ಮಾಡಿಕೊಳ್ತಿದ್ದಾರೆ, ಅಣ್ಣ ಧೂಳೈತೆ, ನಮ್ಮಪ್ಪ ಸತ್ತೋದ, ನಮ್ಮ ಕಕ್ಕ ಸತ್ತೋದ, ಏನಣ್ಣ ನೀವೆಲ್ಲ ಸುಮ್ಮನೆ ಕುಂತೀರಿ, ಹಿಂಗಾದ್ರೆ ಹೆಂಗೆ ನಮ್ಮ ಜೀವನ ಮಾಡೋದು, ಮುಂದಿನ ನಮ್ಮ ಪೀಳಿಗೆ ಹೆಂಗಣ ಅಂತ ಹೇಳ್ತಿದ್ದಾರೆ. ನನ್ನ ಮುಂದೆ ಕೂಡ ಹಲವಾರು ಬಂದು ಮನವಿ ಸಲ್ಲಿಸ್ಕೊಂತಿದ್ದಾರೆ. ನಾನು ಕೂಡ ಅವ್ರನ್ನೆಲ್ಲರನ್ನ ಆಯ್ತಪ್ಪ ಅದ್ರ ಬಗ್ಗೆ ನಾವು ಮಾತಾಡೋಣ, ಇದಕ್ಕೆ ಸಂಬಂಧಪಟ್ಟಿರ್ತಕ್ಕಂಥ ನಮ್ಮ ಶಾಸಕರಿದ್ದಾರೆ, MP ಸಾಹೇಬರಿದ್ದಾರೆ, ಹಾಗೂ ಅಧಿಕಾರಿಗಳಿದ್ದಾರೆ, ನಾವು MP MLA ಗಮನಕ್ಕೆ ತಂದು ಸರ್ಕಾರದ ಕಣ್ ತರ್ತಕ್ಕಂಥ ಕೆಲಸ ನಾವು ಮಾಡೋಣ, ಇದನ್ನು ಯಾಗಾದರೂ ಮಾಡಿ ಸರಿಪಡಿಸ್ತು ಅಂತಂದೇಳಿ ಅವರಿಗೆ ನಾನು ಸಲಹೆ ಸಹಕಾರ ನೀಡಿ ಕಳಿಸ್ತಾ ಇದ್ದೀನಿ. ದಯಮಾಡಿ ಈ ನಮ್ಮ ಅಗ್ನಿಗುಂಡದಲ್ಲಿ ನಾವೇನು ಕುಂತೀವಿ, ಈ ಬೆಂಕಿ ಕಾರಣದಿಂದ ನಮ್ಮನ್ನು ಶಾಂತಿಯುತವಾಗಿ ಜೀವನ ಮಾಡಲು ಈ ರೋಗಗಳಿಂದ ದೂರ ಮಾಡಿ ನಮಗೆ ಈ ಫ್ಯಾಕ್ಟ್ರಿ ಇರಲಿ, ಫ್ಯಾಕ್ಟ್ರಿ ಇರೋದ್ರ ಜೊತೆಗೆ ಆ ಫ್ಯಾಕ್ಟ್ರಿಯಿಂದ ಹೊರಸೂಸ್ತಕ್ಕಂಥ ಕೆಮಿಕಲ್ಲು, ಈ ವಿಷಾನಿಲ ಏನೈತೆ, ವಿಷಾನಿಲ ಆಮೇಲೆ ಸಿಲಿಕಾನ್ ಇಂಥವನ್ನ ಕಂಟ್ರೋಲ್ ಮಾಡಿ ಇದು ಮಾಡೋಕ್ಕೆ ಹೇಳ್ರಿ. ದಯಮಾಡಿ ಲಾಸ್ಟಿಗೆ ನಿಮಗೆ ಕೈ ಮುಗಿದು ಮನವಿ ಮಾಡ್ಕೊಳ್ತೇನೆ. ಈ ಬೆಂಕಿ ಕಾರಣದಿಂದ ನಮ್ಮ ಸಾರ್ವಜನಿಕರ ಜೀವನ ಉಳಿಸ್ತಕ್ಕಂಥ ಕೆಲಸ ನನ್ನ ತಾಯಿ ಈ ಕ್ಷೇತ್ರದ MLA ಅನ್ನಪೂರ್ಣ ಮೇಡಮ್ನವರು ತಮ್ಮ ಒಡಲಿಗೆ ಹಾಕಿಕೊಳ್ಬೇಕಂತಂದೇಳಿ ತಮ್ಮಲ್ಲಿ ಮನವಿ ಮಾಡಿಕೊಳ್ತಾ ನನ್ನ ನಮಸ್ಕಾರಗಳನ್ನು ಅರ್ಪಿಸ್ತಿದ್ದೇನೆ.